ಕಮಲಿ ಯಾಕೆ ಈ ಥರ ಪತ್ರ ಬರೆದ್ಲು ನಂಗೆ ಒಂದು ತಿಳಿವಲ್ದು. ಇವನು ಯಾಕೆ ದಿನ ಇಷ್ಟು ಚಿಂತೆಗಿಡೆ ಆಗತ್ತಾನ? ಏನಾತ್ ನನ್ನ ಮಗಗ? ತಮ್ಮ, ತಮ್ಮ, ಏನು ಬೇ? ಅದು ಮುಂಜಾಲಿಂದ ಏನು ತಿಂದಿಲ್ಲ, ಹೊಟ್ಟಿಗೆ ಒಂದಿಟ್ಟು ಏನಾರ ತಿನ್ಬಾ. ಇವ ನಂಗೆ ಏನು ಬೇಡ, ಸುಮ್ಮನೆ ನಾನು ತಲೆ ತಿನ್ಬೇಡ, ಸುಮ್ಮನೆ ನಾನು ಒಬ್ಬವನಾಗ ಇರಾಕ್ಬಿಡು. ಅಲ್ಲ ತಮ್ಮ, ಮುಂಜಾಲಿಂದ ಏನು ತಿಂದಿಲ್ಲ. ಇವ ನಂಗೆ ಹೊಟ್ಟೆ ನಾನು ತಿಂತೀನಿ, ತಲೆ ತಿನ್ಬೇಡ, ಸುಮ್ಮೀರು. ಅಲ್ಲ ಇವ ಎಷ್ಟು ಸಣ್ಣ ವಯಸ್ಸಿಗೆ ನನ್ನ ಮಗನಿಗೆ ಅಂತ ಚಿಂತೆ ಏನು ಕಾಡಾಕತ್ತಿತ್ತವ ಅಂತಿನ್ನ. ಏನು ಮಾಡೋದು? ಸುಮ್ಮನೆ ಅತ್ತಿ ತಂದಿರೋ ಸಂಬಂಧನ ಸುರೇಖಗೆ ಮದುವೆ ಮಾಡಿಸಿಬಿಟ್ಟು ನಾ ಕಮಲಿನ ತಗೊಂಡು ಮದುವೆ ಹಾಕ್ಬಿಡ್ಲೇನು? ಚೆ, ಏನು ಓದ್ತಾ ಇರೋನ್ಗೆ ಓದಿರೋ ತಂಗಿನ ಹ್ಯಾಂಗೆ ಲಗ್ನ ಮಾಡಿಕೊಡೋದು? ಆಕ್ಯಾರು ಏನು ಅನ್ಕೋತಾಳೆ? ನನ್ನ ಸ್ವಾರ್ಥಕ್ಕೆ ತಂಗಿನ ನಾನು ದುರ್ಬಳಕೆ ಮಾಡ್ಕೊಂಡಂಗೆ ಆಕೈತಿ. ಏನು ಮಾಡೋದಪ್ಪ ದೇವ್ರೇ, ನನಗಂತೂ ಒಂದು ತಿಳಿವಲ್ದು. ನೀನೇ ದಾರಿ ತೋರಿಸ್ಬೇಕಿದ್ದಕ್ಕೆ. ಇಲ್ಲಿ ಕೂತಾನ ನೀವು? ಸೋಮ, ಯಾಕತ್ತಮ್ಮ ಇಲ್ಲಿ ಕೂತಿ? ಯಾಕಿಲ್ಬೇ, ಸುಮ್ಮನೆ ಹಂಗೆ. ಅಲ್ಲ ತಮ್ಮ, ನಾನು ನೋಡಾಕತ್ತ 2 ದಿನ ಹೊತ್ತಾತು. ಹಿಂಗೆ ಸುಮ್ಮನೆ ಏನ ಕಳ್ಕೊಂಡಾರಂಗ, ಆಕಾಶನ ತಲೆ ಮ್ಯಾಗ ಬಿದ್ದಾರಂಗ ಕುಂತಿರ್ತಿ. ಯಾಕೆ ಮಗ ಹಿಂಗೆ ಕುಂತಿ? ತಮ್ಮ, ಬಸವನ ಮಾತು ಮನಸ್ಸಿಗೆ ತಗೋಬೇಡಪ್ಪ. ನಮ್ಮ ಪರಿಸ್ಥಿತಿ ಆಕೆಗೆ ಅರ್ಥ ಆಗಂಗಿಲ್ಲ. ಸ್ವಲ್ಪ ದಿನ ಆದ್ರೆ ಎಲ್ಲ ಸರಿ ಹೋಗ್ಕತಿ. ನೀ ಚಿಂತೆ ಮಾಡಬೇಡ. ನಿಮ್ಮವ್ವ ಇನ್ನೂ ಜೀವಂತ ಅದಾನಿ. ನೀ ಯಾವಾಗಲೂ ಇರ್ತೀಯವ, ಆದ್ರೆ ಇಲ್ಲಿ ಮಟ್ಟ ನಮಗಾಗಿ ಜೀವ ಸವಸಿದ್ ಸಾಕು. ಈಗ ಈ ಮನೆ ಮಗ ನಾ ಅದೀನಿ, ನಾ ಎಲ್ಲ ನೋಡ್ಕೊಳ್ತೀನಿ. ನೀ ನೋಡ್ಕೊಳ್ತಿ ಮಗ, ನಂಗೆಲ್ಲ ಗೊತ್ತೈತಿ. ಆದ್ರೆ ನೀ ಹಿಂಗೆ ಚಿಂತೆ ಮಾಡೋದು ನಂಗೆ ನೋಡೋಕ್ಕಾಗಂಗಿಲ್ಲ ನೋಡು. ಎಲ್ಲ ಸರಿ ಹೋಗ್ತೈತಿ ತಮ್ಮ, ನೀ ಏನು ಚಿಂತೆ ಮಾಡಬೇಡ, ಆರಾಮಾಗಿರು. ಕಮಲಿ ಭೇಟಿಯಾಗಿ ಮಾತಾಡ್ಬೇಕಂದ್ರೆ ಅದು ಆಗೋಂಗಿಲ್ಲ. ಅವ್ರ ಮನ್ಯಾಗ ಹೋಗಿ ಮಾತಾಡ್ಬೇಕಂದ್ರೆ ನಾ ಮದ್ವೆಗೆ ತಯಾರಿರ್ಬೇಕು. ಸರಳನ ಮದ್ವೆ ಆಗ್ದ ನನ್ನ ಮದ್ವೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ವ ಒಪ್ಪಂಗೂ ಇಲ್ಲ. ಈಗ ಏನು ಮಾಡೋದು? ಅತ್ತಿ ಹೇಳ್ದಂಗೆ ಆಕೆ ತೋರಿಸಿ ಸಂಬಂಧಕ್ಕೆ ಸರಳನ ಮದ್ವೆ ಮಾಡಿಕೊಟ್ರೆ ಹ್ಯಾಂಗೆ? ಈಗ ಕಮಲಿ ಜೋಡಿ ಮಾತಾಡಿ ಹೆಂಗಾರ ಆಕಿನ ಒಪ್ಪಿಸ್ಬೋದು. ಏ ಸೋಮ, ಸೋಮು, ಸೋಮು, ಹೇಳವಾ? ಅಯ್ಯ ಏನಾತಮ್ಮ? ನಾ ಆಗಲಿಂದ ಮಾತಾಡಕತ್ತೇನಿ, ನೀ ನೋಡಿದ್ರೆ ಸುಮ್ಕ ಕೂತಿ. ಏನು ಆಲೋಚನೆ ಮಾಡಕಂತಿ? ಮನಸ್ನ್ಯಾಗ ಏನು ಆಲೋಚನೆ ಐತಿ ಹೇಳಿ ನನಗೂ. ಸಮಸ್ಯೆಗೆ ಇಬ್ಬರು ಸೇರಿ ಪರಿಹಾರ ಹುಡ್ಕೋಣ. ಏನಿಲ್ಲವ, ಮತ್ತು ಅದು ಹೇಳಿ, ಏನದು? ಏನಿಲ್ಲವ, ಮತ್ತು ಅದು ಅತ್ತಿ ತೋರಿಸಿದ ಸಂಬಂಧದ ಬಗ್ಗೆ ಯೋಚನೆ ಮಾಡಕತ್ತೀನಿ. ಸರಳಾಗ ಎಲ್ಲಿ ನೋಡಿದ್ರು ಹುಡುಗ ಸಿಗದಂಗೆ ಆಗ್ಯದ. ಸಿಕ್ಕಿದ ಗಂಡುಗಳೆಲ್ಲ ವರದಕ್ಷಿಣೆ ಕೇಳ್ತಾವು. ಅದಕ್ಕೆ ಅತ್ತಿ ತೋರಿಸಿದ ಹುಡುಗನ ಅನುಕೂಲದಾಗ ಅದಾನ ಅನ್ಸಾಕತ್ತೈತಿ ನನಗೂ. ಅವನ್ನ ಜೋಡಿನ ಸರಳನ ಮದ್ವೆ ಮಾಡಿದ್ರೆ ಹೆಂಗ್ಯವ? ನಂದೇನಿಲ್ಪ ತಮ್ಮ, ಸರಳ ನೀನು ಒಪ್ಕೋಬೇಕು. ನಿಮ್ಗೆ ಒಪ್ಪಿಗೆ ಆದ್ರೆ ನನಗೂ ಒಪ್ಕಿನ. ಹಂಗಾದ್ರೆ ಒಮ್ಮೆ ಆ ಹುಡುಗನ ನೋಡ್ಬೇಕಂತ ಅತ್ತಿಗೆ ಹೇಳಿ ಕಳಿಸ್ಯವ, ಮುಂದಿನ ನೋಡೋಣಂತ. ಆತು ಬಿಡು, ನಾಳೆನ ಆಕೆ ಮನೆಗೆ ಹೋಗಿ ಬರ್ತೀನಂತ. ಹಂಗೆ ಮಾಡ್ಯವ. ಯವ್ವ, ನೀ ಅತ್ತಿಗೆ ಎಷ್ಟು ಸುದ್ದಿ ಮುಟ್ಟಿಸ್ಬಾ, ನಾ ಇಲ್ಲೇ ಒಟ್ಟು ಹೋಗಿ ಬರ್ತೀನಿ. ಅಯ್ಯತ್ತ, ಏನು ಇಷ್ಟೊತ್ತು ಯೋಚನೆ ಮಾಡ್ಕೊಂಡು ಕೂತಿದ್ದ, ತಂಗಿ ಮದುವೆ ಅಂತಿದ್ದಂಗೆ ಯಾವ್ದು ಹೊಡೆದ ನೋಡು. ಚಲೋ ಹುಡುಗ. ಏನಾಗಂಗವ ನಿನ್ನ ಮಗ ಎಷ್ಟು ಅವಸರಲ್ಲೇ ಓಡ್ ಹೊಂಟಿದ್ನಲ್ಲ, ಏನು ವಿಷಯ? ಏನು ಕೇಳ್ತೀನಾಗವಕ್ಕ ಒಂದು. ಅದೇ ಅವ್ರ ತಂಗಿ ಲಗ್ನದ ವಿಚಾರಕ್ಕೆ ಅಟ್ಟು ಟೆನ್ಷನ್ ತಗೊಂಡಾನ. ಏನು ಸರಳನ ಲಗ್ನ ಫಿಕ್ಸ್ ಮಾಡಾಕತ್ತೀರೇನ? ಇನ್ನೂ ಇಲ್ಲ ನಗವಕ್ಕ. ಅದಾವ ರಾತ್ರಿ ಒಂದು ಸಂಬಂಧ ತೊಗೊಂಡು ಬಂದಾಳ, ಅನುಕೂಲದಾಗ ಅದಾರ. ಅದನ್ನು ನೋಡಿ ಬರೋಣವ, ನೋಡೋಣ ಅನ್ನಕತ್ತಿದ್ದ. ಅದಕ್ಕೆ ನಾಳೆ ಹೋಗಿ ನಿಮ್ಮ ಅತ್ತಿಗೆ ಹೇಳಿ ಬರ್ತೀನಿ ಹೇಳಪ್ಪ ಅಂತಂದೆ. ಏನೋ ಅರ್ಜೆಂಟ್ಲಿ ಅಷ್ಟು ಅವಸರಲ್ಲೇ ಓಡ್ದ. ಏನು ನೆನಪಾತೋ ಏನೋ ಇದಕ್ಕಿದ್ದಂಗೆ ಅವಂಗೆ. ಚಲೋ ಆತು ಬಿಡು. ಅಂದಂಗೆ ಗಂಗವ್ವ, ಒಂದೀಟು ಚಾ ಮಾಡಿಕೊಡ, ನಮ್ಮ ಮನ್ಯಾಗ ಹಾಲ ಇಲ್ಲ. ಅಯ್ಯ ಅಟ್ಟ ಓದಿಲ್ಲ, ಬಾ ಮಾಡ್ಕೊಡ್ತೀನಿ. ಸರಳ ಎಲ್ಲಿ ಕಾಣವಲ್ಲಲ್ಲ? ಕಾಲೇಜ್ ಹೋಗ್ಯಾಳ? ಹೌದನ? ಮೀನಾಕ್ಷತ್ರ ಈ ಸುದ್ದಿ ಹೇಳಿದ್ರ ಆಕೆ ಹೋಗಿ ಆಕೆ ಹೇಳ್ತಾಳ. ದೌಡಾಕೆ ಮನೆ ಹತ್ರ ಹೋಗ್ಬರ್ಬೇಕು. ಇದ್ರಾಗ ಮೀನಾಕ್ಷಿಯರ ಮನೆ ಆ ಕಡೆ ಇರ್ಬೇಕನ? ಇವ ಸೋಮ ನಮ್ಮ ಮನೆ ಹತ್ರ ಯಾಕೆ ಬಂದಾನ? ನೀನ್ ಯಾಕೆ ನಮ್ಮ ಮನೆ ಹತ್ರ ಬಂದಿ? ಬಾ ಈ ಕಡೆ ನಡಿ. ಆ ಕಡೆ ನೀನ್ ಯಾಕೆ ನಮ್ಮ ಮನೆ ಹತ್ರ ಬಂದೆ? ಅಯ್ಯೋ, ಯಾರಾದ್ರೂ ನೋಡಿದ್ರೆ ಏನ್ ಹೇಳ್ತಾರ?
ಹೇಳು, ಎದಕ್ಕೆ ಬಂದಿರೋದು? ಅದು ನನಗೆ ಟೆನ್ಷನಲ್ಲಿದ್ದೆ, ಎಲ್ಲಿ ಬರ್ಬೇಕನ್ನೋದು ಗೊತ್ತಾಗಲಿಲ್ಲ. ಸುಮ್ಮನೆ ಹಿಂದೆ ಮುಂದೆ ಯೋಚನೆ ಮಾಡಿದ ನಿಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟೆ. ಆತು, ಯಾರಾದರೂ ನೋಡ್ಗಿಡ್ಯಾರು ಏನಂತ ದೌಡ್ ಹೇಳು, ಹೇಳಿ ದೌಡ್ ಹೋಗ್ನಿ ಇಲ್ಲಿಂದ. ಅದ ಮತ್ತು ಕಮಲಿಗೆ ಒಂದು ವಿಷಯ ಹೇಳಬೇಕಿತ್ತು. ನೀ ಆಕಿನ ಭೇಟಿಯಾಗಿ ಹೇಳೋನು ಅಂದ್ರೆ ಆಕೆ ಸಿಗಂಗಿಲ್ಲ, ಫೋನ್ಯಾಗ ಮಾತಾಡೋನು ಅಂದ್ರೆ ನನ್ನ ಹತ್ರ ಫೋನೂ ಇಲ್ಲ. ಅದಕ್ಕೆ ನೀವು ಒಂದು ವಿಷಯ ಆಕೆ ಮುಟ್ಟಿಸ್ಬೇಕಲ್ಲ. ಅದು ಏನಾತ ದೌಡ್ ಹೇಳು. ಅದ ನನ್ನ ತಂಗಿ ಮದುವೆ ಇಷ್ಟ್ರಾಗ ಫಿಕ್ಸ್ ಆಗೋದೈತಿ. ಅಲ್ಲಿವರೆಗೂ ಯಾವ ತಪ್ಪು ನಿರ್ಧಾರನೂ ತಗೋಬೇಡ. ಆದಷ್ಟು ಲಗುನ ನಾನು ನಿನ್ನ ಲಗ್ನ ಆಗ್ತೀನಿ ಅಂತ ಹೇಳ್ಯಾನಂತೇಳಿ ಕಮಲಿ ಮುಂದೆ ವಿಷಯ ಮುಟ್ಟಿಸಲ್ಲ. ಅಲ್ಲ, ವಿಷ ಮುಟ್ಟಿಸಕ ಆಕಿವತ್ತು ಶಾಲೆಗೆ ಬಂದಿಲ್ಲ. ಯಾಕೆ ಶಾಲೆಗೆ ಯಾಕೆ ಬಂದಿಲ್ಲ ಆಕಿ? ಆಕಿ ನೋಡಾಕ ಗಂಡು ಬಂದಾನಂತ. ಕಮಲ್ ಇಂಥದಕ್ಕೆಲ್ಲ ಒಪ್ಕೊಂಡಿರಂಗಿಲ್ಲ. ನೀನಾ ಸುಳ್ಳು ಹೇಳ್ಬೇಡ, ಕರೆ ಹೇಳು. ಕರೆನಾ ನೋಡ್ ಸೋಮ, ನಿನ್ನ ಸಂಕಟ ಏನನ್ನೋದು ನನಗೆ ಅರ್ಥ ಆಗ್ತೈತಿ. ಆದ್ರೆ ಖರೇನ ಆಕಿನ ಇವತ್ತು ನೋಡಕ್ಕೆ ಬಂದಿದ್ದು. ಆಕಿ ಲೀವ್ ಲೆಟರನ್ನು ನಾನು ತೊಗೊಂಡೋಗಿ ಕೊಟ್ಟು ಬಂದೇನೆ. ಆವಾಗ ಹೇಳಿದ್ದು ಆಕಿಗೆ ಇವತ್ತು ಹುಡುಗನ ಕಡೆದವ್ರು ನೋಡಕ್ಕೆ ಬಂದಾರ ಅನ್ನೋದು. ಆತು, ನಾನು ಇಲ್ಲಿ ನಿಮ್ಮ ಜೋಡಿ ಮಾತಾಡ್ಕೊಂಡು ನಿಂದ್ರದ್ದು ನೋಡಿದ್ರೆ ಯಾರಾದರೂ ನನ್ನ ಮೇಲೆ ಸಂಶಯ ಮಾಡ್ತಾರೆ. ನೀ ಹೇಳಿದೆಯಲ್ಲ, ಹೆಂಗಾರು ಮಾಡಿ ವಿಷಯ ಆಕಿಗೆ ಮುಟ್ಟಿಸೋ ವ್ಯವಸ್ಥೆ ಮಾಡ್ತೀನಿ. ನಾ ಬರ್ತೀನಿ, ತ್ರಾಸ ತಗೋಬೇಡ. ನಾನು ಕಮಲಿನ ಯಾರಿಗೂ ಬಿಟ್ಕೊಡಂಗಿಲ್ಲ. ಅದು ಹೆಂಗಾಕಿ ಬೇರೆ ಗಂಡು ನೋಡಕ್ಕೆ ಒಪ್ಕೊಂಡ್ಲು? ಇಲ್ಲ, ನಾ ಇದಕ್ಕೆ ಒಪ್ಪಂಗಿಲ್ಲ. ನಾನು ನನ್ನ ಕಮಲಿನ ನಾ ಯಾರಿಗೂ ಬಿಟ್ಕೊಡಂಗಿಲ್ಲ. ಕಮಲಿ ಹೆಂಗ ಈ ಮದುವೆಗೆ ಒಪ್ಕೊಂಡ್ಲು? ನನ್ನ ಕಮಲಿ ಹಂಗೆಲ್ಲ ಮದುವೆಗೆ ಒಪ್ಕೊಳಕ್ಕೆ ಸಾಧ್ಯನೂ ಇಲ್ಲ. ಕಮಲಿ ನನಗಿಷ್ಟು ದೊಡ್ಡ ಮರ್ತು ಹೆಂಗೆ ಬೇರೆ ಹುಡ್ಕೊಂಡು ಹೆಂಗೆ ಮದುವೆಗೆ ಒಪ್ಕೊಂಡೀನಿ? ಇಲ್ಲ, ಏನೂ ಆಗಾಕತ್ತಿಲ್ಲ. ನನ್ನ ಕಮಲಿ ನನ್ನನ್ನು ಬಿಟ್ಟರೆ ಇನ್ಯಾರು ಒಪ್ಕೊಳ್ಳೋಂಗಿಲ್ಲ, ಯಾರನ್ನೂ ಒಪ್ಕೊಳ್ಳೋಂಗಿಲ್ಲ. ಇಲ್ಲ, ಏನಾದರೂ ಆಗಲಿ, ನಾನು ಸೀದಾ ಅವ್ರ ಮನೆ ಹತ್ರ ಹೋಗಿ ಕೇಳಿ ಬರಲೇನು? ಇಲ್ಲ, ಅದು ಆಗಂಗಿಲ್ಲ. ಅಯ್ಯೋ ದೇವ್ರೇ, ಏನು ಮಾಡ್ಬೇಕು ನಂಗೆ ತಿಳಿಯುವತ್ತ. ದೀಪಾವಳಿಗೆ ನೀ ಸೀರೆ ತಗೊಳಂಗಿಲ್ಲನು? ಯವ್ವ, ನಮ್ಮ ಹಣೆ ಬರನ ಕೋಟಿದ್ದಾಗ ಯಾವ ದೀಪಾವಳಿ ಯಾವ ದಸರಾ? ಸರೋಜಿ, ನಿಂಗವಕ್ಕ ಹೇಳ ಬಾ ಅಂತ ಹೇಳಿನಿ, ಇನ್ನ ಇಲ್ಲ ನಿಂತ ಏನು ಭಾಷಣ ಮಾಡಾಕತ್ತಿ? ದೌಡ್ ಬಾ, ಒಂದಿಟ್ಟು ಕೆಲಸ ಅದಾವು. ಅಯ್ಯ ಬಂದೆ ನಡಿ ನಿಂಗವಕ್ಕ, ಒಂದು 5 ಮಿನಿಟ್ ಬಂದ ಬಿಡ್ತೀನಿ. ಇನ್ನ ಅವ್ರು 1 ಗಂಟೆ ಮೇಲೆ ಬರ್ತಾರನ್ನ ತಗೋ. ಇಲ್ಲ, ಬರಾಕತ್ತೇನಂತ ಫೋನ್ ಹಚ್ಚಾರ. ಬಾ ದೌಡು. ಆತ ಮುಂದೆ ನಡಿ, ನಾ ಬರ್ತೀನಿ. ದೌಡ್ ಬಾರ ಅಂತ ನೀ ಮುಂದೆ ಹೋಗಿ ಹತ್ತಲಾರ ಮುಟ್ಟು ಹಿಂದೆ ಇರ್ತೀನ. ಏನ್ಲೇ ಸರೋಜಿ? ಅಯ್ಯ, ಕಮಲಿನ ಹುಡುಗನ ಮನೆಯವ್ರು ನೋಡಕ್ ಬರ್ತಾರತ್ತ. ಮದುವಿನ ಎಟ್ಟ ಅವಸರಲೆ ಮಾಡಕತ್ತಾರ ನೋಡ್ತೀರು. ಹುಡುಗಿನ ಇಂಜಿನಿಯರ್ ಅದಾನಂತ, ದೊಡ್ಡ ಸಿಟ್ಯಾಗ ಅದಾನಂತ. ಆಕೆನ ಮುಂದೆ ಓದ್ತಾನೆ ಅಂದ್ರೆ ಓದಿಸ್ತಾನಂತಾನಂತ. ಅಲ್ಲ, ಇಂಜಿನಿಯರ್ ಇದ್ದಾನು ಬಿಡು, ಸಿಟ್ಯಾಗೂ ಇದ್ದಾನು. ಆದ್ರೆ ಸರೋಜಿ, ಈಗಿನ ಲಗ್ನ ಆದ್ಮೇಲೆ ಓದಿಸೋದು ಸುಳ್ಳು ಮಾತು ಬಿಡು. ಅದೆಲ್ಲ ಆಗದೇ ಇರೋ ಮಾತು. ಇತ್ತ ಓದಿಸ್ತೇನಂತ ಲಗ್ನ ಆದವರು ಹೇಳ್ತಿರ್ನ ಕಾಯ ಮುಸುರಿ ತಿಕ್ಕಾಕ ಇಟ್ಕೊಂಡ್ರ. ನಾನು ಅದನ್ನ ಅನ್ಕೊಂಡೆ. ಇವ್ರಿಗೆ ಏನಕ್ಕೆ ನೀನು ಓದಿಸ್ಬೇಕನ್ನೋದು ಏನಿಲ್ಲ. ಅದಕ್ಕೆ ದೌಡಕ್ಕೆ ಲಗ್ನ ಮಾಡಿ ದಬ್ಬಿದ್ರೆ ಸಾಕತ್ತ ಕೈ ಹಾಕ್ತಾರೆ ಗಂಡ ಹೆಂಡತಿ. ಅದಕ್ಕೆ ನೀನು ಕರೆ ಹಾಕತ್ತಾಳನ? ಏನೋ ಒಂದಿಟ್ಟು ನಾಷ್ಟ ಎಲ್ಲ ಮಾಡೋದೈತಂತ. ಮತ್ತು ಭಾಳಟ ಮಂದಿ ಬಂದ್ರೆ ನನಗೆ ಒಬ್ಬಕ್ಕೆ ಕೈ ಕಾಲಾಡಂಗಿಲ್ಲ, ನೀ ಬಾ ಅಂತ ಕರೆದ. ಅದಕ್ಕೆ ಹೊಂಟೇನು. ಆತು ತಗೋ, ಹೋಗು. ಮತ್ತು ಅಕ್ಕೇನ ಅವಸರ ಮ್ಯಾಗ ಬಂದ. ಅಲ್ಲ, ದೀಪಾವಳಿ ಸೀರೆ ತಗೊಳಕ್ಕೆ ಬರ್ತೀಯನ? ಮತ್ತು ಬರಂಗಿದ್ರೆ ಹೇಳು. ಅಯ್ಯ ಲಲ್ತಿ, ನಾವೆಲ್ಲಿ ಹಬ್ಬ ಮನೆ ಸೀರೆ ತಗೊಳ್ಳೋದಯ್ಯವ? ಯಾವುದೂ ಇಲ್ಲ. ಮನೆ ಊರಿಗೆ ಹೋದಾಗ ನಮ್ಮ ಒಂದು ಸೀರೆ ಕೊಟ್ಟಾಳ, ಅದನ್ನ ಲಕ್ಷ್ಮಿಗೆ ಏರಿಸಿ ಅದನ್ನ ಉಟ್ಕೋತೇನೆ. ಯಾವ ಅರಿವಿ ತೊಗೊಳಂಗಲ್ವ, ರೊಕ್ಕನೇ ಇಲ್ಲ. ಎಲ್ಲ ಕುಡ್ದು ಹಾಳು ಬಿದ್ದೈತಿ. ಮೊನ್ನೆ ದಸರಾದಾಗ ನನ್ನ ಮಗಳಿಗೆ ಒಂದು ಸೀರೆ ಹರಿಸಿ ಹಂಗೆ ಹೊಲಿಸ್ಕೊಂಡಿದ್ದೆ. ಆಕೆ ಅದೊಂದು ಹಂಗೆ ಲಂಗ ಜಂಪರ್ ಹೊಲಿಯಾಕೆ 700 ರೂಪಾಯಿ ಕೇಳಿದ್ಲು. ನಾನು ಇವಾಗ ನೋಡಿ ಇದ್ದಿದ್ರಾಗ 100 ತಗೋ ಅಂತಂದೆ. ಅಯ್ಯೋ ಸಿಟಿಗೆ ಹೋದ್ರೆ 1000 ರೂಪಾಯಿ ಕೇಳಿದ್ರೆ ಕೊಟ್ಟು ಬರ್ತೀರಿ, ನಾವು ಕೇಳಿದ್ರೆ 700 ರೂಪಾಯಿ ಕೊಡಂಗಿಲ್ಲ ಅಂತಂದು. ನೋಡಲ್ಲಂತಿ, ಒಂದು ಲಂಗ ಜಂಪರ್ ಹೊಲಿಯಕ್ಕೆ 700 ರೂಪಾಯಿ ತೋತಿದ್ದಾರ. ಸರೋಜಿ, ಹೊಲಿಯಾಕ ರೇಟ್ ಅದಾವಲ್ಲಿ. ಜಂಪರ್ 500-600 ರೂಪಾಯಿ ಹೇಳ್ತಾರೆ. ಜಂಪರಿಗೆ ತಗೋವಲ್ರಾಕ್ ಬಿಡು, ಡಿಸೈನ್ ಮಾಡಿ. ಲಂಗ ಜಂಪರ್ 7 ವರ್ಷದ ಹುಡುಗಿದು ಏಟಿರ್ತತಿ?
ಮತ್ತೆ ಏಟ್ ಕೊಟ್ಟು ಬಂದಿ ಅಷ್ಟೆಲ್ಲ ಆಗೋದಿಲ್ಲವಾ ಬೇಕಾರೆ ಹೊಲಿ ಬೇಕಾರೆ ಬಿಡು 200 ರೂಪಾಯಿ ಕೊಡ್ತೇನೆ ಅಂದೆ ಮತ್ತು 200 ರೂಪಾಯಿಗೆ ಏನೋ ಲೇಸ್ ಹಾಕಿ ಡಿಸೈನ್ ಮಾಡಿ ಹೊಲದು ಕೊಟ್ಟ ಆಕೆ ಹೇಳಿದ ರೇಟಿಗೆ ನನ್ನ ಮಗನ ಅರ್ಬಿನ ಕೊಡ್ಲಿಕ್ಕೆ ಕೈಯಾಗ ಹೊಲ್ಯಾಕ ಹಳೆವ ಹಾಕಿ ಹಬ್ಬ ಮಾಡಿದ್ದೆ ಮನೆ ನಮಗೆ ಈಗ ನೋಡೋಣ ಈಗ ಸದ್ಯಕ್ಕೆ ರೊಕ್ಕ ಇರಲಿಲ್ಲ ಅಲ್ತಿ ನಾ ಏನು ಮಾರ್ಕೆಟಿಗೆ ಬರೋಂಗಿಲ್ಲ ಹಂಗೇನಾರು ಬರಂಗಿದ್ರೆ ನಿನಗೆ ಹೇಳ್ತೀನಿ ಬೇಕಾದ್ರೆ ಬರುವಂತಿ ನೀ ಬೇಕಾದ್ರೆ ಹೋಗಿ ನಿನ್ನ ಗಂಡನ ಜೋಡಿ ಮಾರ್ಕೆಟ್ ಮಾಡ್ಕೊಂಡು ಬಂದ್ಬಿಡ್ರಿ ಅಯ್ಯ ನಾವೆಲ್ಲರೂ ಸೇರಿ ಕಾರ್ನಾಗ ಹೊಂಟಿದ್ವಿ ನೀನು ಬರ್ತಿದ್ದಿ ಅಲ್ಲ ನೀ ತಗೊಳ್ಳಿಲ್ಲ ಅಂದ್ರೆ ಏನಾಯ್ತು ನನ್ನ ಜೋಡಿಯರ ಬಾರ್ಲಿ ಸೀರೆ ಅರ್ಸ ಗಾಮಕ್ಕತಿ ನನಗೂ ಏನು ಸೀರೆ ಅಂತ ಬರ ತೀಕ್ ಗೊತ್ತಾಗಂಗಿಲ್ಲ ನಮ್ಮ ಅತ್ತಿಗೆ ಬಾ ಅಂದ್ರೆ ಒಲ್ಪ ನೀವೇ ಹೋಗಿ ಬರ್ರಿ ಅಂದ್ಲು ಅದಕ್ಕೆ ನೀನು ಬಾ ನಮ್ಮ ಜೋಡಿ ಹುಡುಗರಿಗೂ ಅರ್ಬಿ ಆರ್ಸೋದು ನನಗೂ ಅಂತ ಬರ ಗೊತ್ತಾಗೋದಿಲ್ಲ ಆತ ಎಂದು ಹೊಂಟೀರಿ ಏನು ಹೋಗಲ್ಲೇ ಸರೋಜಿ ಯಾಕಂದ್ರೆ ಇನ್ನೊಂದು 2 ದಿನ ಬಿಟ್ಟು ಹೋದ್ರೆ ಅಂಗಡಿ ಜಗ್ಗದಿರ್ತಾವ ಒಂದು ಅರಸಕ್ಕಾಗಂಗಿಲ್ಲ ಎಲ್ಲರೂ ಆರಿಸ್ಕೊಂಡ್ಬಿಟ್ಟಿದ್ದು ನಾವು ಆರಿಸ್ಕೋಬೇಕಾಕತಿ ಅದಕ್ಕೆ ಅರ್ಬಿ ಅಂದ್ರೆ ಫೋನ್ ಹಚ್ಚಿ ಮಾಲ್ ಬಂದೈತಿ ದೌಡ್ ಬರ್ರಿ ಅಂತ ಹೇಳೋಣ ಅದಕ್ಕೆ ನಾಳೆ ಮುಂಜಾನೆ ದೌಡಕ್ಕೆ ಹೋಗ್ಬಿಡೋಣ ನಾಷ್ಟ ಏನು ಮಾಡಕ್ಕೆ ಹೋಗ್ಬಿಡ ಮನ್ಯಾಗ ಅಲ್ಲೇ ಮಾಡೋಣ ಆತ ಬರ್ತೀನಿ ಹಿಂಗ ಹೋಗ್ಕರ್ ಮನೆಗೆ ಹೋದ್ರಾತ್ರ ಹೋಗ್ಬರ್ತೀನಿ ಆಮೇಲೆ ರಾತ್ರಿ ಕುತ್ಕೊಂಡು ಸಮಾಧಾನ ಮಾತಾಡೋದಿದ್ದಾನೆ ಬರ್ತೀನಿ ತೊಳ